ಅಲ್ಲ, ಮಂಡ್ಯ ಶಾಸಕರು ಈ ಪ್ರಕರಣದಲ್ಲಿ ನನ್ನ ಕೊಲೆ ಯತ್ನ ನಡೆದಿದೆ, ಇದಕ್ಕೂ ಒಂದು ಸಂಚು ನಡೆದಿದೆ, ಬಿಜೆಪಿ JDSನವ್ರು ಸೇರಿ ಅಂತ ಒಂದು ಆರೋಪ ಮಾಡಿದ್ದಾರೆ. ಅಂದರೆ ಅಲ್ಲಿ ಊರಿನ ಜನ ಎಷ್ಟು ಇಡೀ ಮಂಡ್ಯ ಜನ ಒಗ್ಗಟ್ಟಾಗಿದ್ದಾರೆ ಅಂತ ಅರ್ಥ ಆಯ್ತಲ್ಲ. ಅಂದರೆ ಇವ್ರು ಗೆದ್ದಿರೋರು, ಇವರು ಯಾರಿಗೆ ಬೆಂಬಲಿಗರು ಜಾಸ್ತಿ ಇರಬೇಕು? ಗೆದ್ದವ್ರಿಗೆ ತಾನಪ್ಪ ಬೆಂಬಲಿಗೆ ಜಾಸ್ತಿ ಇರಬೇಕು. BJPಗೆ ಓಟೇ ಬಂದಿಲ್ಲ ಅಲ್ಲಿ. ಇವತ್ತು ಯಾರಿಗೆ ಹಾಕಿದ್ದಾರೆ ಓಟು? BJP ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ಅಂತ ತಿಳ್ಕೊಳ್ಳಿ. ಇವತ್ತೆಲ್ಲ ಬರ್ತಾ ಇರೋದು ಯಾರು? ಇಡೀ ಮಂಡ್ಯ ಜನ ಬಂದಿದ್ದಾರೆ ಮೆರವಣಿಗೆಗೆ, ಹೋರಾಟಕ್ಕೆ ಬಂದಿದ್ದಾರೆ, ಲಾಠಿ ಏಟ್ ತಿಂದಿದ್ದಾರೆ, ರಕ್ತ ಬಂದಿದೆ, ಕಣ್ಣೋಗಿದೆ, ಕಣ್ಣೋದ್ರೂ ಬಿಡದೆ ಹೋರಾಟ ಮಾಡ್ತಾ ಇದ್ದಾರಲ್ರಿ. ಅವರೆಲ್ಲ ಹನುಮ ಭಕ್ತರು. ಅವ್ರಿಗೆ ಯಾವುದು ಪಾರ್ಟಿ ಇಲ್ಲ. ನೋ BJP, ನೋ JDS, ನೋ ಕಾಂಗ್ರೆಸ್, ಓನ್ಲಿ ಹನುಮ, ಬಜರಂಗ ಬಲಿ ಅಷ್ಟೇ ಅವ್ರ ಹತ್ರ ಇರೋದು. ದೇವರು ಮನುಷ್ಯ ಕೊಟ್ಟಿದ್ದು ಮನೆವರೆಗೂ, ದೇವರು ಕೊಟ್ಟಿದ್ದು ಕೊನೆವರೆಗೂ ಅಂತ ಎಲ್ಲ ಹನುಮಂತನಿಂದ ನಿಂತಿದ್ದಾರೆ ಅಷ್ಟೇ. ಸರ್, ಕುಮಾರಸ್ವಾಮಿ ಅವರು ಕೇಸರಿ ಶಾಲ್ ಹಾಕೊಂಡು ತಮ್ಮ ಜೊತೆಗೆ ಪ್ರತಿಭಟನೆಗೆ ನಿಂತಿದ್ದು ಹಲವಾರು ಮಂದಿ ಹಲವಾರು ಥರ ಇದನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅವ್ರು ಕುತ್ತಿಗೆಗೆ ಹಾಕೊಂಡಿದ್ದು ಕೇಸರಿ ಶಾಲಿಗೆ. ನೋಡ್ರಿ, ನಾನು ಹೇಳ್ದಲ್ಲ, ರಾಷ್ಟ್ರಧ್ವಜ ಅಲ್ಲ, ಅವ್ರದ್ದು ಜಾತ್ಯತೀತ ಪಕ್ಷ ಅಲ್ವೇ? ಅವ್ರದ್ದು ಕೇಸರಿ ಕಲರ್ ಅಲ್ವೇ? ಕೇಸರಿ ಕಲರ್ ಅಲ್ಲ, ಅವ್ರದ್ದು ಹಸಿರು ಕಲರ್ ಅಲ್ವೇ? ಈಗ ರೈತರ ಪಕ್ಷ ಕುಮಾರಸ್ವಾಮಿ ಅವರು ಹೇಳಿದರು, ರೈತ ಸಂಘದ ಹೋರಾಟಕ್ಕೆ ಹೋದಾಗ ನಾನು ಹಸಿರು ಹಾಕ್ಕೊತೀನಿ, ಇಲ್ಲಿ ಈ ಹನುಮಂತನ ಹೋರಾಟಕ್ಕೆ ಬಂದಾಗ ಕೇಸರಿ ಹಾಕಿದ್ದೀನಿ, ನಾನು ಎಲ್ಲ ಹಾಕ್ಕೊತೀನಿ, ನನಗೇನು ತಪ್ಪೇನು ಅಂತಂದರು. ನನಗೇನು ಯಾವುದು ಕಲ್ಲರ್ ಏನು, ನನಗೇನು ಬ್ರ್ಯಾಂಡ್ ಇಲ್ಲ ಅಂತ ಹೇಳಿದ್ದಾರೆ. ಮತ್ತು ನಮ್ಮ NDA ಪಾರ್ಟ್ನರ್ ಈಗ ಕೇಸರಿ ಅವರ ಜೊತೆ ಇದ್ದೇ ಇದೆ. ಅದರಿಂದ ಹೊಸ ವಿಚಾರ ಏನಿಲ್ಲ. ಅವರು ದತ್ತಮಾಲೆ ಹಾಕ್ತೀನಿ ಅಂತಂದರು, ಗೊತ್ತಿದೆಯಲ್ಲ. ಇನ್ನು ಅದಕ್ಕಿಂತ ಇನ್ನೇನು ಬೇಕು ನಿಮಗೆ? ದತ್ತಮಾಲೆ ಹಾಕ್ತೀನಿ ಅಂದರೆ ಇದಕ್ಕಿಂತ ಸ್ಟ್ರಾಂಗ್ ಅದು. ಈಗ ಅವರು ಸಹ ಅಂದರೆ HD ಕುಮಾರಸ್ವಾಮಿ ಅವರು ಸಹ R ಅಶೋಕ್ ಅವ್ರ ಥರನೇ ಒಂದೀಗ ಹಿಂದೂ ಹೋರಾಟಗಾರರ. ಈಗ 100 ಡೌಟೇ ಇಲ್ಲ. ಅವರು ಇಡೀ ಕುಟುಂಬ ದೈವ ಭಕ್ತಿ ಕುಟುಂಬ. ದೇವೇಗೌಡರು ದಿನ ಪೂಜೆ ಮಾಡಿದಿರ ಆಚೆ ಬರಲ್ಲ. ಅಲ್ಲ ಸ್ವಾಮಿ, ಅವ್ರದ್ದು ಪಕ್ಷದಲ್ಲಿ ಬ್ರಾಕೆಟಲ್ಲಿ ಜಾತ್ಯತೀತ ಅಂತ ಇದೆಯಲ್ಲ ಶಬ್ದ, ಜಾತ್ಯತೀತ. ಈಗ ತಾವು ಕೇಸರಿ ಶಾಲ್ ಹಾಕ್ತಾರೆ, ಈಗ ಯಾರ್ದು ಅದಕ್ಕೆ ತಕಾದೇ ಇಲ್ಲ. ಯಾಕಂತೇಳಿ ನಿಮ್ಮ ಪಕ್ಷ ನಂಬುವಂಥ ಸಿದ್ಧಾಂತ, ನೀವು ಕಳೆದ 5 ದಶಕ 6 ದಶಕಗಳಿಂದನೂ ಸಹ ಅದನ್ನು ಹೋರಾಟ ಮಾಡ್ಕೊಂಡು ಬಂದ್ರಿ. ಇಟ್ ಈಸ್ ಫೈನ್. ಅವರು ಇಲ್ಲಿವರೆಗೂ ಹಸಿರು ಶಾಲ್ ಹಾಕ್ಕೊಂಡೇ ಪ್ರತಿಭಟನೆ ಮಾಡಿರೋದು. ಕಾಂಗ್ರೆಸ್ ನಾಯಕರುಗಳು ಏನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ, BJP ಅವರಿಗೆ ಪಾಪ ಮಂಡ್ಯದ ನೆಲದಲ್ಲಿ ಬೇಜೇ ಇಲ್ಲ, ತಮ್ಮ ಬೇಜನ್ನು ಮಾಡ್ಕೊಳ್ಳಿಕ್ಕೆ JDS ಅವರನ್ನು ಬಳಸ್ಕೊಂಡು ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಮೂಲಕ JDS ಅವರನ್ನು BJP ಅವರು ಮುಳುಗಿಸ್ತಾರೆ. ಜಾತ್ಯತೀತ ಅಂದ್ರೇನು? ಜಾತಿಗಳಿಲ್ಲದ ಪಾರ್ಟಿ ಅಂತ. ನಾವು ಹಿಂದುತ್ವನೂ ಅದೇ ಹೇಳೋದು. ಇಲ್ಲಿ ಭಾರತದಲ್ಲಿ ವಾಸ ಮಾಡೋರೆಲ್ಲ ಹಿಂದೂಗಳು ಅಂತಲೇ ನಾವು ಹೇಳೋದು. ನಾವು ಅದು ಜಾತಿ ಇಲ್ಲ ನಮ್ಮಲ್ಲಿ. ಅದರಿಂದ ಕುಮಾರಸ್ವಾಮಿಯಲ್ಲೂ ಜಾತಿ ಇಲ್ಲ, ನಾವೆಲ್ಲ ಒಂದೇ. ಸರ್ ಹೋಗಲಿ ಸರ್, ಈಗ ವಿಪಕ್ಷ ನಾಯಕರಾಗಿ ಹೇಳಿ, ಆ ಧ್ವಜಸ್ತಂಭದಲ್ಲಿ ಕನ್ನಡ ಧ್ವಜ ಹಾರಾಡಬೇಕೋ, ಭಾರತದ ತ್ರಿವರ್ಣ ಧ್ವಜ ಹಾರಾಡಬೇಕೋ, ಅಥವಾ ಹನುಮ ಧ್ವಜ ಪರ್ಮನೆಂಟಾಗಿ ಹಾರಾಡಬೇಕು ಅಂತ? ಯಾವುದು ಮೊದಲು ಹಾರಾಡ್ತಾ ಇತ್ತು ಅದು ಹಾರಾಡಬೇಕು. ಫಸ್ಟ್ ಯಾವುದು ಹಾರಾಡ್ತಾ ಇತ್ತು, ಇಷ್ಟು ದಿನ ಯಾವುದು ಹಾರಾಡ್ತಾ ಇತ್ತು ಅದೇ ಹಾರಾಡಬೇಕಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.